ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನು ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ ಹೋಗಿಲ್ಲ. 50-50 ಕೊಡಬೇಕು ಅಂತ ಮಾಡಿದವರು ಯಾರು? ಬಿಜೆಪಿ. ವರ್ಗಾವಣೆ ಅವರನ್ನು ಅಲ್ಲಿಂದ ಸ್ಥಳಾಂತರಿಸೋದು ಏನಕ್ಕೆ ಅಂದರೆ ಅವರು ಎವಿಡೆನ್ಸಸ್ ಏನಾರು ಇದ್ದರೆ ಅದನ್ನು ನಾಶ ಮಾಡ್ತಾರೆ ಅಂತೇಳಿ ಸಾಮಾನ್ಯ ಪ್ರಕ್ರಿಯೆ ಅದು. ಆರೋಪಗಳು ನಾನು ನೋಡಿದೆ ಪತ್ರಿಕೆಯಲ್ಲಿ ಇದು ಮಾಡಿದ್ದಾರೆ ಅಂತ. ನಿನ್ನೆ ನಮ್ಮ ಪೌರಾಡಳಿತ ಸಚಿವರಲ್ಲಿ ಭೇಟಿ ಇಟ್ಟು ಮೀಟಿಂಗ್ ಮಾಡಿ ಎಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳ ತಂಡ ಮಾಡಿ ತನಿಖೆಗೆ ಆದೇಶಿದ್ದಾರೆ. ನನಗೆ ಗೊತ್ತಿರೋಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಥರ 50-50 ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಹಿಂದೆ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು. ಈಗಾಗಲೇ ಅವರು ತನಿಖೆಗೆ ಆದೇಶ ಮಾಡಿದ್ದಾರೆ, ಟೀಮ್ನು ಮಾಡಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿ ಕಾನೂನು ಮೂಢ ಕಾಯ್ದೆ ಒಳಗಡೆ ವ್ಯಾಪ್ತಿಗೆ ಬರದೇ ಇರತಕ್ಕಂಥ ನಿರ್ಧಾರ ಮಾಡಿದರೆ ಅದು ಖಂಡಿತವಾಗಿ ಕ್ರಮ ತೆಗೆದು ಯಾರು ಮಾಡಿದ್ದಾರೆ ಅವರು. ಈಗ ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಆಗಿದೆ ಅಂತ. ವರ್ಗಾವಣೆ ಒಂದು ಪ್ರಕ್ರಿಯೆ, ಅದು ವರ್ಗಾವಣೆ ಈಸ್ ನಾಟ್ ಎ ಪನಿಷ್ಮೆಂಟ್. ಬಟ್ ಅದು ತನಿಖೆ ಇದರದ ಮೇಲೆ ತಪ್ಪಿತಸ್ಥರು ಕಂಡು ಬಂದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಂಡು ಕೊಡ್ತೀವಿ ಸರ್ಕಾರ. 4,00,000 ಕೋಟಿ ಅಷ್ಟು ಹಗರಣ ಆಗಿದೆ ಅಂಟಿಲ್ ಅಂಡ್ ಅನ್ಲೆಸ್ ದಿ ಎನ್ಕ್ವೈರಿ ಈಸ್ ಕಂಡಕ್ಟೆಡ್, ಆ ಎನ್ಕ್ವೈರಿ ಆಧಾರ ಬಂದ ರಿಪೋರ್ಟ್ನ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಒಂದು ಹೌದು, ಮೂಡಾದಲ್ಲಿ ಬಹಳ ಹಗರಣ ಆಗಿದೆ ಅನ್ನುವಂಥದ್ದು. ಈಗ ಸಿಎಂ ಪತ್ನಿ ಹೆಸರು ಕೇಳಿ ಬರ್ತಾ ಇರೋಂಥದ್ದಂದ್ರೆ ಇವ್ರ ಜಾಗ ನೋಟಿಫೈ ಆಗಿ ಅದಾದ ನಂತರ ಇಲ್ಲಿ ಡಿನೋಟಿಫೈ ಆದ್ರೂ ಅದಕ್ಕೆ ಪರಿಹಾರ ಪಡೆದಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಜಾಗ ಪಡೆದಿರುವಂತ ಅಂದ್ರೆ ನೋಟಿಫೈ ಆದಂತ ಜಾಗಕ್ಕಿಂತ ಬದಲಾಗಿ ಬಹಳ ಡೆವಲಪ್ಡ್ ಜಾಗದಲ್ಲಿ ಇವರು ಪಡೆದಿದ್ದಾರೆ ಅನ್ನುವಂಥದ್ದು ಎರಡನೇದು. ಮೂರನೇದು 50-50 ಅನುಪಾತದಲ್ಲಿ ಇವ್ರಿಗೆ ಹೆಂಗ್ ಕೊಟ್ರು ಅನ್ನುವಂಥದ್ದು. ಸೊ ಈಗ ಏನೇನು ಆರೋಪಗಳು ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ವಿರುದ್ಧವಾಗಿನೂ ಅನುಮಾನ ವ್ಯಕ್ತ ಆಗುವಂತ ಏನ್ ಅಂಶಗಳು ಇದರಲ್ಲಿ ಕಂಡು ಬರ್ತಾ ಇರುವಂತದ್ದು, ಏನಾಗ್ತಾ ಇದೆ ಈ ವಿಚಾರವಾಗಿ ಮೈಸೂರಿನಲ್ಲಿ ದಿಲೀಪ್? ಖಂಡಿತವಾಗ್ಲೂ ಅವಿನಾಶ್, ಕಳೆದ 3-4 ದಿನಗಳಿಂದ ಈ ಒಂದು ವಿಚಾರ ಬಹಳ ಸದ್ದು ಮಾಡ್ತಾ ಇರುವಂಥದ್ದು. ಯಾಕಂದರೆ ಬಹುಕೋಟಿ ಹಗರಣ ಅಂದರೆ ಸುಮಾರು 2,000-3,000 ಕೋಟಿಯಷ್ಟು ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ಸಾಕಷ್ಟು ಮಂದಿ ಆರೋಪ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾದಂಥ ವಿಚಾರ ಅಂತಂದರೆ ಶಾಸಕರಾದಂಥ BJP ಶಾಸಕರಾದಂಥ ಶ್ರೀವತ್ಸ ಅವರು ಕೂಡ ಈ ಬಗ್ಗೆ ದೂರನ್ನು ಕೂಡ ಸರ್ಕಾರಕ್ಕೆ ದೂರನ್ನು ಕೊಟ್ಟಿದ್ದರು. ಈ ಒಂದು ಯಾವಾಗ ಈ ದೂರನ್ನು ಸ್ವೀಕೃತಿ ಆಯಿತು, ತದನಂತರ ಸಚಿವರು ತರಾತುರಿಯಲ್ಲಿ ಮೈಸೂರಿಗೆ ಬಂದು ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಸಕರಾದಂಥ ಶ್ರೀವತ್ಸ ಅವರನ್ನು ಕೂಡ ಕರೆಯೋದಿಲ್ಲ. ಯಾಕಂದರೆ ಆರೋಪ ಮಾಡಿದಂಥ ಶಾಸಕರನ್ನೇ ಈ ಒಂದು ಸಭೆಯಲ್ಲಿ ಕರೆಯೋದಿಲ್ಲ. ಇದು ಸಾಕಷ್ಟು ಅನುಮಾನ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾದಂಥ ವಿಚಾರ ಅಂತಂದರೆ CM ಅವರ ಪತ್ನಿ ಕೂಡ ಈಗ ಸೈಟನ್ನು ಪಡೆದುಕೊಂಡಿದ್ದಾರೆ ಅನ್ನೋಂಥದ್ದು, ಬದಲಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಅಂತ. ಅಂದರೆ ಕೆಸರೆ ಗ್ರಾಮದಲ್ಲಿ ಕಡಿಮೆ ಅಂದರೆ 80-90 ದಶಕದಲ್ಲಿ ಈ ಒಂದು ಸೈಟನ್ನು ಅಂದರೆ ಆ ಜಾಗವನ್ನು ಎಕರೆಯಷ್ಟು ಭೂಮಿಯನ್ನು ಮೂಢ ವಶಪಡಿಸಿಕೊಂಡು ಅದು ಡಿನೋಟಿಫಿಕೇಶನ್ ಕೂಡ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಪರಿಹಾರದ ರೂಪದಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ಪಡೆದುಕೊಂಡಿಲ್ಲ ಅನ್ನುವಂಥದ್ದು. ಮತ್ತು ಬದಲಿಯಾಗಿ ಬೇರೆ ಕಡೆ ಅವರು ಜಮೀನನ್ನು ಕೂಡ ಕೊಡಬೇಕು ಅಂತಿರುತ್ತೆ, ಅದನ್ನು ಕೂಡ ಪಡ್ಕೊಂಡಿರಲ್ಲ. ಆದರೆ 2017ರಲ್ಲೂ ಕೂಡ ಒಂದು ಅರ್ಜಿಯನ್ನು ಹಾಕ್ತಾರೆ. ತದನಂತರ 2021ರಲ್ಲೂ ಕೂಡ ಅರ್ಜಿಯನ್ನು ಹಾಕಿ ಅವರು ಸುಮಾರು 14 ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಆರೋಪ ಇರುವಂಥದ್ದು. 14 ಸೈಟ್ಗಳನ್ನು ಪಡೆದುಕೊಂಡಿರುವಂಥ ಜಾಗ ಮೈಸೂರಿನ ಪ್ರೈಮ್ ಸಾಕಷ್ಟು ಅತಿ ಹೆಚ್ಚು ಬೆಲೆ ಬಾಳುವಂಥ ಜಾಗ ಏನಿದೆ ಆ ಒಂದು ಪ್ರದೇಶದಲ್ಲಿ ಈ ಒಂದು ಸೈಟನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಅನುಮಾನ ಕಾಡ್ತಾ ಇರುವಂಥದ್ದು. ಈ ಹಿಂದೆಯಿಂದಲೂ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ದಿಲೀಪ್.